ಸೋತಿಲ್ಲ ಗೆಲ್ಲಿಸಿದ್ರು ಬಿಗ್ ಬಾಸ್ ಮೇಲೆ ತ್ರಿವಿಕ್ರಮ್ ಆರೋಪ ಕೆಂಡವಾದ ಸುದೀಪ್. ಏನಾಯ್ತು ನೋಡ್ಕೊಂಡ್ಬರೋಣ ಬನ್ನಿ ವೀಕ್ಷಕರ. ಇದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಈ ವೀಕೆಂಡ್ ಎಪಿಸೋಡ್ನಲ್ಲಿ ಸುದೀಪ್ ತುಸು ಹೆಚ್ಚು ಸಿಟ್ಟಿನಿಂದ ಮಾತನಾಡುತ್ತಾರೆ. ಮನೆಯಲ್ಲಿದ್ದುಕೊಂಡು ಬಿಗ್ ಬಾಸ್ ಮೇಲೆ ಆರೋಪ ಮಾಡಿದ ತ್ರಿವಿಕ್ರಮ್ ಮೇಲೆ ಕೆಂಡವಾದರು ಸುದೀಪ್. ಬಿಗ್ ಬಾಸ್ ಕನ್ನಡ ಸೀಸನ್ 11ರ ಪ್ರತಿ ವೀಕೆಂಡ್ ಎಪಿಸೋಡ್ನಲ್ಲಿಯೂ ಸ್ಪರ್ಧಿಗಳು ಸುದೀಪ್ರಿಂದ ಬುದ್ಧಿವಾದ ಹೇಳಿಸಿಕೊಳ್ಳುತ್ತಲೇ ಇದ್ದಾರೆ. ಆದರೆ ಪದೇ ಪದೇ ತಪ್ಪು ಮಾಡುತ್ತಲೇ ಇದ್ದಾರೆ. ಇದೇ ಸೀಸನ್ನ ಈ ಹಿಂದಿನ ಕೆಲ ವೀಕೆಂಡ್ ಎಪಿಸೋಡ್ನಲ್ಲಿ ಸುದೀಪ್ ತುಸು ಹೆಚ್ಚೇ ಸಿಟ್ಟು ಮಾಡಿಕೊಂಡಿದ್ದು ಇದೆ. ಈ ಶನಿವಾರವಂತೂ ಸುದೀಪ್ ತುಸು ಹೆಚ್ಚು ಸಿಟ್ಟು ಮಾಡಿಕೊಂಡು ಮಾತನಾಡಿದರು. ಸ್ಪರ್ಧಿಗಳಿಗೆ ಸಣ್ಣ ಶಿಕ್ಷೆಗಳನ್ನು ಸಹ ನೀಡಿದರು. ಇದಕ್ಕೆಲ್ಲ ಕಾರಣವಾಗಿದ್ದು ತ್ರಿವಿಕ್ರಮ್. ಸುದೀಪ್ ಜೊತೆಗೆ ಒಂದು ತಂಡದಲ್ಲಿ ಕ್ರಿಕೆಟ್ ಆಡುವ ತ್ರಿವಿಕ್ರಮ್ ಈ ವಾರ ಸುದೀಪ್ ಎದುರು ಬೆಚ್ಚಗಿ ನಿಂತುಕೊಳ್ಳುವಂತಾಯಿತು. ಅದಕ್ಕೆ ಕಾರಣ ಅವರೇ ಆಡಿದ ಕೆಲವು ಮಾತುಗಳು. ಶೋ ಆರಂಭವಾಗುತ್ತಿದ್ದಂತೆ ಶೋಭಾವನ್ನು ಕಳಿಸಿ ಇಬ್ಬರನ್ನು ಮನೆಯಲ್ಲಿಯೇ ಉಳಿಸಿಕೊಂಡಿದ್ದರ ಬಗ್ಗೆ ತ್ರಿವಿಕ್ರಮ್ ಆಡಿದ ಮಾತುಗಳ ಬಗ್ಗೆ ಸುದೀಪ್ ತೀವ್ರವಾಗಿ ಸಿಟ್ಟಾಗಿದ್ದರು. ಆ ವಿಷಯದಲ್ಲಿ ತ್ರಿವಿಕ್ರಮನ್ನ ತರಾಟೆಗೆ ತೆಗೆದುಕೊಂಡು ಅದಾದ ಬಳಿಕ ತ್ರಿವಿಕ್ರಮ್ ಅವರ ಮತ್ತೊಂದು ವಿಡಿಯೋ ಪ್ರಸಾರ ಮಾಡಿದರು ಸುದೀಪ್. ವಿಡಿಯೋನಲ್ಲಿ ಈ ವಾರ ನಡೆದ ಟಾಸ್ಕ್ ಒಂದರ ಬಗ್ಗೆ ಭವ್ಯ ಎದುರು ಕೂತು ವಿಶ್ಲೇಷಣೆ ಮಾಡುತ್ತಿದ್ದ ತ್ರಿವಿಕ್ರಮ್, ಆಟದಲ್ಲಿ ನಾವು ಹೆಚ್ಚು ಬಾರಿ ಗೆದ್ದಿದ್ದೇವೆ, ಆದರೆ ಅವರಿಗೆ ಹೆಚ್ಚು ಪಾಯಿಂಟ್ಸ್ ಕೊಟ್ಟಿದ್ದಾರೆ. ನಾವು ಸೋತಿಲ್ಲ, ಆದರೆ ಅವರನ್ನ ಗೆಲ್ಲಿಸಿದ್ದಾರೆ ಎಂದು ಹೇಳಿದರು. ಈ ವಿಷಯ ಸುದೀಪ್ ಅವರನ್ನು ಇನ್ನಷ್ಟು ಸಿಟ್ಟಿಗೇಳುವಂತೆ ಮಾಡಿತ್ತು ವೀಕ್ಷಕರೇ. ಬಿಗ್ ಬಾಸ್ ಮನೆಯಲ್ಲಿ ಕಿಚ್ಚ ಸುದೀಪ್ ಅವರನ್ನ ಕೆಂಗಣ್ಣಿಗೆ ಗುರಿ ಮಾಡಿಸಿದ್ದೇ ಇದೇ ತ್ರಿವಿಕ್ರಮ್. ಗೆಲ್ಲಿಸಿದರು ಎಂದರೆ ಏನು ಅರ್ಥ ಎಂದು ಏರು ಧ್ವನಿಯಲ್ಲಿ ಪ್ರಶ್ನಿಸಿದರು ಸುದೀಪ್. ತ್ರಿವಿಕ್ರಮ್ ಏನೋ ಸ್ಪಷ್ಟನೆ ಕೊಡಲು ಯತ್ನಿಸಿದರಾದರೂ ಅವರಿಗೆ ಸಾಧ್ಯವಾಗಲಿಲ್ಲ. ಇದ್ದಕ್ಕಿದ್ದಂತೆ ನಾವು ರೂಲ್ ಬುಕ್ ಕಳಿಸಿದ್ದೇವೆ, ಅದರಲ್ಲಿ ಪಾಯಿಂಟ್ಸ್ಗಳು ಹೇಗೆ ವಿತರಣೆ ಆಗುತ್ತವೆ, ಯಾವ ಟಾಸ್ಕ್ ಎಷ್ಟು ಅಂಕ ಗೆಲ್ಲಲು ಎಷ್ಟು ಅಂಕ ಬೇಕಾಗುತ್ತದೆ ಎಲ್ಲವೂ ಇರುತ್ತದೆ. ಅದನ್ನು ಓದಿಯೂ ಸಹ ಇನ್ನೊಂದು ತಂಡವನ್ನು ಬಿಗ್ ಬಾಸ್ ಗೆಲ್ಲಿಸಿದ್ದಾರೆ ಎಂದು ಹೇಳಿದ್ದು ಏಕೆ ಎಂದು ಪ್ರಶ್ನೆ ಮಾಡಿದರು. ಅಲ್ಲದೆ ತ್ರಿವಿಕ್ರಮ್ ಅನುಮಾನ ವ್ಯಕ್ತಪಡಿಸಿದ್ದ ಟಾಸ್ಕ್ನ ಪಾಯಿಂಟ್ನ ಟೇಬಲ್ನ ಚಿತ್ರವನ್ನು ಪ್ರದರ್ಶಿಸಿ ಪಾಯಿಂಟ್ಸ್ ಹೇಗೆ ವಿತರಣೆ ಆಗಿದೆ ಎಂದು ವಿವರಣೆ ಕೂಡ ಸಹ ಕೊಟ್ಟಿದ್ದಾರೆ. ಅಂತಿಮವಾಗಿ ತ್ರಿವಿಕ್ರಮ್ ಮತ್ತೊಮ್ಮೆ ಸುದೀಪ್ ಅವರ ಕ್ಷಮೆ ಕೇಳಿದರು. ಈ ವೇಳೆ ನಿಮಗೆ ಅನುಮಾನ ಇದ್ದರೆ ಬಿಗ್ ಬಾಸ್ ಬಳಿ ಕೇಳಿ, ನಾನು ಶನಿವಾರ ಬರುತ್ತೇನೆ, ನನ್ನ ಬಳಿ ಕೇಳಿ, ಯಾರ ಪ್ರಶ್ನೆಗೂ ಉತ್ತರ ನೀಡದೆ ಹೋಗಿಲ್ಲ. ಇಲ್ಲಿ ಮಾತ್ರ ಅಲ್ಲ, ಯಾವುದೇ ಕಲಾವಿದರಿಗೂ ನನ್ನ ಮನೆಯ ಬಾಗಿಲು ಯಾವಾಗಲೂ ತೆಗೆದಿರುತ್ತದೆ ಎಂದರು. ಸುದೀಪ್ ಖಡಕ್ ಮಾತಿಗೆ ಎಲ್ಲರೂ ಕೂಡ ಗಪ್ ಚುಪ್ ಆಗಿದ್ದಾರೆ. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ ವೀಕ್ಷಕರು. ಥ್ಯಾಂಕ್ ಯು.